ಬೆಳಗಾವಿಯಲ್ಲಿ ಮತ್ತೆ ಮರಾಠಿಗರ ಪುಂಡಾಟ ಮುಂದುವರಿತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ್ದಾರೆ ಎಂಇಎಸ್ ಪುಂಡರು. ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟ ಮುಂದುವರಿತಾ ಇದೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಹೋಳಿ ಹಬ್ಬದಲ್ಲೂ ಕೂಡ ಮಹಾರಾಷ್ಟ್ರ ಪ್ರೇಮವನ್ನ ಕೆಲ ಯುವಕರು ಮೆರೆದಿರೋದು. ಜೈ ಮಹಾರಾಷ್ಟ್ರ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಯುವಕರು. ಬೆಳಗಾವಿಯ ಚಾವಟ್ ಗಲ್ಲಿಯಲ್ಲಿ ಹೋಳಿ ಸಂಭ್ರಮ ನಡೀತಾ ಇತ್ತು. ಅಲ್ಲಿ ನಡೆದಂತಹ ಘಟನೆಗಳಿದು. ಅಂದರೆ ಹೋಳಿ ಹಬ್ಬ ಇತ್ತು ನಿನ್ನೆ. ಹೋಳಿ ಹುಣ್ಣಿಮೆಯ ಪ್ರಯುಕ್ತ ನಿನ್ನೆ ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ರು. ಆದರೆ ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡರು ಬಾಲ ಬಿಚ್ಚಿರೋದು ಏನು? ಜೈ ಜೈ ಮಹಾರಾಷ್ಟ್ರ, ಮಹಾರಾಷ್ಟ್ರ ನನ್ನದು ಅನ್ನುವಂಥ ಹಾಡಿಗೆ ಕುಣಿದು ಕುಪ್ಪಳಿಸಿರೋದು ಪುಂಡ್ರು. ಬೆಳಗಾವಿಯ ಚಾವಟ್ ಘಾಟ್ ಗಲ್ಲಿಯಲ್ಲಿ ನಿನ್ನೆ ಈ ಘಟನೆ ನಡೆದಿರೋದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ಕೂಡ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟದಲ್ಲಿ ಬಂದಿತ್ತು. ಅಂದರೆ ಮಸಿ ಬಳಿಯುವ ಕೆಲಸವನ್ನ ಮಾಡಿದ್ರು, ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈ ಹಿಂದೆ ಕೂಡ ನಿಮ್ಮ ಬೆಳಗಾವಿಯಲ್ಲಿ ಒಂದು ಗಲಾಟೆ ಆಗಿತ್ತು ಪುಂಡರದು, ಎಂಇಎಸ್ ಪುಂಡರದು, ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ ಹೋಳಿ ಹಬ್ಬದಲ್ಲಿ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಡಯಾನಾ, ಏನಂತಂದ್ರೆ ಭಾಷಾ ವಿಚಾರವಾಗಿ ಮೇಲಿಂದ ಮೇಲೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಖ್ಯಾತಿಯನ್ನು ಸಹ ತೆಗ್ತಾ ಇದ್ರು. ಈ ಒಂದು ಘಟನೆ ಈಗ ಮತ್ತೊಂದಿಷ್ಟು ತಿರುವನ್ನ ಸಹ ಪಡ್ಕೊಳ್ತಾ ಇರುವಂತದ್ದು. ನಿನ್ನೆ ಹೋಳಿ ಹಬ್ಬದಲ್ಲೂ ಸಹ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಪ್ರೇಮವನ್ನ ಸಹ ಇಲ್ಲಿ ಎಂಇಎಸ್ ಪುಂಡರು ಮೆರೆದಿರುವಂತದ್ದು. ಜೈ ಮಹಾರಾಷ್ಟ್ರ ನನ್ನದು ಎನ್ನುವ ಹಾಡಿಗೆ ಹೋಳಿ ಹಬ್ಬದಲ್ಲಿ ಡಿಜೆ ಸೌಂಡ್ಗೆ ಏನಂತಂದ್ರೆ ಮಹಾರಾಷ್ಟ್ರದ ಎಂಇಎಸ್ ಪುಂಡರು ಇಲ್ಲಿ ಕುಣಿದು ಕುಪ್ಪಳಿಸಿರುವಂತದ್ದು. ಈ ಒಂದು ಘಟನೆ ಏನಂತಂದ್ರೆ ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಸಹ ಇಲ್ಲಿ ಕಾರಣವಾಗಿರುವಂತದ್ದು. ಈಗಾಗಲೇ ಈ ಒಂದು ಘಟನೆ ಕುರಿತು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ದೂರು ಸಹ ಪದೇ ಪದೇ ಬೆಳಗಾವಿಯಲ್ಲಿ ಮರಾಠಿ ಪ್ರೇಮ ಮೆರೆತಾ ಇದ್ರು ಸಹ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇಲ್ಲಿ ಕಣ್ಮುಚ್ಚಿಕೊಳ್ತಿರುವಂತದ್ದು. ಸ್ಥಳೀಯ ಜನಪ್ರತಿನಿಧಿಗಳು ಸಹ ಇಂತಹ ಘಟನೆಗಳಿಗೆ ಬ್ರೇಕ್ ಹಾಕುವಂತೆ ಮೇಲಿನ ಮೇಲೆ ಸರ್ಕಾರಕ್ಕೆ ಒತ್ತಡ ಸಹ ತರಬೇಕಾಗುತ್ತೆ. ಅವರು ಸಹ ಇಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಇದೆಲ್ಲ ಒಂದು ಕಡೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಪ್ರೇಮಕ್ಕೆ ಇಲ್ಲಿ ಮಹಾಪುಂಡರ ಏನ್ ಮಾಡ್ತಾರೆ, ಪರೋಕ್ಷವಾಗಿ ಬೆಂಬಲವಾಗಿ ಕೊಡ್ತಾ ಇದ್ದಾರೆ ಎಂಬ ಪ್ರಶ್ನೆಯೂ ಸಹ ಇದೀಗ ಉದ್ಭವ ಆಗ್ತಿರುವಂತದ್ದು. ಡಯಾನಾ, ಥ್ಯಾಂಕ್ ಯು ಪ್ರಶಾಂತ್ ಹೆಚ್ಚಿನ ಡೀಟೇಲ್ಸ್ಗಾಗಿ.